ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಮಗಳು ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಗರ್ಲ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾಗಿ ಗರ್ಲ್ ಬೇಬಿ ಅಥವಾ ಬಾಯ್ ಬೇಬಿನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ತಿರೋ ವಿಡಿಯೋ ಅಲ್ಲ. ಅಂದರೆ ಬಹಳಷ್ಟು ತಾಯಿಂದಿರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಗರ್ಲ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾವ ರೀತಿ ಬರ್ಬೋದು ಅಥವಾ ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾವ ರೀತಿ ಬರ್ಬೋದು ಅಂತ. ಸೊ ನಾನಿವತ್ತು ನನ್ನ ಮಗಳ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೋಡೋಣ. ಇದು ಬಂದು ಫಸ್ಟ್ ನನ್ನ ಮಗಳದು ಅರ್ಲಿ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆದಾಗ, ಅಂದರೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾದ ಮೇಲೆ ಫಸ್ಟ್ ಮಾಡಿಸಿರೋಂತಹ ಸ್ಕ್ಯಾನಿಂಗ್ ರಿಪೋರ್ಟು. ಸೊ 21-22 ಅಲ್ಲಿ ಮಾಡಿಸಿರೋಂಥ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಇದರಲ್ಲಿ 10 ವೀಕ್ 6 ಡೇಸ್ ಆಗಿತ್ತು ಅಷ್ಟೇ. 10 ವೀಕ್ ಅಂದರೆ ಹತ್ತತ್ರ ಒಂದು 2.5 ತಿಂಗಳು, 2.25 ತಿಂಗಳಾಗಿತ್ತು ಅಷ್ಟೇ. ಇದರಲ್ಲಿ ನೋಡ್ಬೋದು FHR ಬಂದು 160 ಇದೆ. ಮೇಯ್ನಾಗಿ ಇದರಲ್ಲಿ ಡಿಟೆಕ್ಟ್ ಮಾಡೋದು ಗರ್ಲ್ ಬೇಬಿ ಅಥವಾ ಬಾಯ್ ಬೇಬಿ ಅಂದರೆ FHRನ ಮಾತ್ರನೇ ನೋಡ್ಕೊಂಡು ಡಿಟೆಕ್ಟ್ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಜನ ಇಲ್ಲ ಅದೆಲ್ಲ ವರ್ಕ್ ಆಗಲ್ಲ ಅಂತ ಎಲ್ಲ ಹೇಳ್ತಾರೆ, ಬಟ್ ನನಗೆ ವರ್ಕ್ ಆಗಿದೆ. ನನಗೆ 2 ಪಾಪು ಇದೆ. ಸೊ ಫಸ್ಟ್ ಬಂದು ನನ್ನ ಮಗಳು ಗರ್ಲ್ ಬೇಬಿ ಆಗಿದ್ದು. ಇವಾಗ ನನ್ನ ಮಗಳಿಗೆ ಹತ್ತತ್ರ 2.25 ವರ್ಷ ಆಗ್ತಾಯಿದೆ. ಅದರಲ್ಲಿ ನನ್ನ ಮಗಳು ಮತ್ತು ನನ್ನ ಮಗುಗೆ ಇವಾಗ ಒಂದು 5 ಮಂತ್ಸ್ ಆಗಿದೆ. ಬಾಯ್ ಬೇಬಿ ಸಹ ಆಗಿದೆ. ಇಬ್ಬರು FHR ರೇಟ್ನ ಡಿಫ್ರೆನ್ಸ್ನ ನೋಡಿಕೊಂಡ್ರೆ ನನಗನ್ಸೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಖಂಡಿತವಾಗ್ಲೂ FHRಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗತ್ತೆ. ಜೆಂಡರ್ ಡಿಟೆಕ್ಷನ್ ಅಂತ ಅನಿಸುತ್ತೆ. ನನಗೆ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಮೊದಲೇ ಜಸ್ಟ್ ಒಂದು ಗೆಸ್ ಮಾಡ್ಕೊಂಡಿದ್ದೆ. ಇದರಲ್ಲಿ 160 FHR ರೇಟ್ ಬಂದಿದೆ. ಹಾಗೆಯೇ ಪ್ಲಾಸೆಂಟಾ ಬಂದು ಆ್ಯಂಟೀರಿಯರ್ ಇದೆ, ನೋಡ್ತಾ ಇರ್ಬೋದು. ಇದೊಂದು ಸ್ವಲ್ಪ ಹಾಗೆ ಡ್ಯಾಮೇಜ್ ಆಗಿದೆ, ಇದು ನನ್ನ ಮಗಳೇ ಮಾಡಿದ್ದು. ಸೊ ಪ್ಲಾಸೆಂಟಾ ಬಂದು ಆ್ಯಂಟೀರಿಯರ್ ಇದೆ. ಆ್ಯಂಟೀರಿಯರ್ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಪ್ಲಾಸೆಂಟಾ ಸೇಮ್ ಇತ್ತು, ಆ್ಯಂಟೀರಿಯರೇ. ಇದರಲ್ಲಿ ಮೇಯ್ನಾಗಿ ಇನ್ನೇನು ನೋಡ್ಲಿಕ್ಕೆ ಸಿಗೋದಿಲ್ಲ. EDD ಡೇಟ್ ಬಂದು ಆಗಸ್ಟಲ್ಲಿ ಕೊಟ್ಟಿದ್ರು, ಸ್ಟಾರ್ಟಿಂಗ್ ಸ್ಕ್ಯಾನಲ್ಲೇ ನನಗೆ. ಹಾಗೆಯೇ ಸ್ಟಾರ್ಟಿಂಗ್ ಸ್ಕ್ಯಾನಲ್ಲಿ ಕೊಟ್ಟಿರೋ ಹಾಗೆಯೇ 8ನೇ ತಿಂಗಳಲ್ಲೇ ನನಗೆ ಡೆಲಿವರಿ ಸಹ ಆಯಿತು. ಬಟ್ ಇದರಲ್ಲಿ ಮೇಯ್ನಾಗಿ ಸಿಗೋದೇನು ಅಂತ ಅಂದರೆ FHR ರೇಟು ಮತ್ತು ಪ್ಲಾಸೆಂಟಾ ಏನು ಅಂತ ತಿಳ್ಕೊಬೋದು. ಹಾಗೆಯೇ ಪಾಪುನೂ ನೋಡ್ಬೋದು, ಇಷ್ಟು ಪುಟಾಣಿ ಪಾಪು ಸಹ ಕಾಣಿಸ್ತಾ ಇತ್ತು. ಹಾರ್ಟ್ ಬೀಟೆಲ್ಲ ಆಲ್ಮೋಸ್ಟ್ ಇಷ್ಟರಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಇನ್ನು ಅರ್ಲಿ ಪ್ರೆಗ್ನೆನ್ಸಿಲಿ ಸ್ಕ್ಯಾನ್ ಯಾರು ಮಾಡಿಸ್ತಾರೆ ಅದರಲ್ಲಿ ಹಾರ್ಟ್ ಬೀಟ್ ಇನ್ನೂ ಗೊತ್ತಾಗಲ್ಲ, ಅಂದರೆ FHR ಇನ್ನೂ ಗೊತ್ತಿರಲ್ಲ. ಬಟ್ ಇದರಲ್ಲಿ FHR ರೇಟ್ ನನಗೆ ಗೊತ್ತಾಗಿತ್ತು. ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಇದು ಬಂದು NT ಸ್ಕ್ಯಾನ್ ರಿಪೋರ್ಟ್ ಅನಿಸುತ್ತೆ. NT ಸ್ಕ್ಯಾನ್ ರಿಪೋರ್ಟಲ್ಲಂತೂ ನನ್ನ ಮಗಳು ತುಂಬಾ ತರಲೆ ಮಾಡಿದ್ಲು. ಹೊಟ್ಟೆ ಒಳಗಡೆ ಇದ್ದಂಗೆನೇ, ಅಂದರೆ ಪಾಪು ಪೊಸಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಒಡ್ಡಾಡಿ ವಾಕ್ ಮಾಡಿ, ಏನಾದರೂ ತಿನ್ಕೊಂಡು ಬನ್ನಿ, ಸ್ವೀಟ್ ತಿನ್ಕೊಂಡು ಬನ್ನಿ, ಚಾಕ್ಲೇಟ್ ತಿನ್ಕೊಂಬನ್ನಿ, ಸೊ ಅವಾಗ ಪೊಸಿಷನ್ಗೆ ಬರುತ್ತೆ ಪಾಪು ಅಂತ ಹೇಳಿ ಒಂದು 2-3 ಅವರ್ ತುಂಬಾ ಸತಾಯಿಸಿದ್ಲು ನನ್ನ ಮಗಳಂತೂ. ಇದು ಡೇಟ್ ಬಂದು 14th ಫೆಬ್ರವರಿ 2022 ಅಲ್ಲಿ ಮಾಡಿಸಿದ್ದು. ಸೊ ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸಿದ್ದು ಬಂದು 20th ಜಾನ್ವರಿ 2022 ಅಲ್ಲಿ ಮಾಡಿಸಿದ್ದು. ಸೊ ಇದು ಬಂದು 14th ವೀಕ್ 4 ಡೇಸಲ್ಲಿ ಮಾಡಿಸಿರೋಂತಹ ಸ್ಕ್ಯಾನಿಂಗು. ಸೊ 14 ವೀಕ್ ಅಂದರೆ ಆಲ್ಮೋಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ 4th ಮಂತ್ಗೆ ಇದ್ಮೇಲೆ ನಾನು ಮಾಡಿಸಿರೋಂಥ ಸ್ಕ್ಯಾನು. ಇದು NT ಸ್ಕ್ಯಾನ್ ರಿಪೋರ್ಟು. ಸೊ ಇದು ಬಂದು EDD ಡೇಟು ಆಲ್ಮೋಸ್ಟ್ ಒಂದೊಂದು ಸ್ವಲ್ಪ ಡೇಟೆಲ್ಲ ವೇರಿಯೇಷನ್ ಆಗಿ ಕೊಡ್ತಾ ಇರ್ತಾರೆ. ಆ್ಯಂಡ್ NT ಥಿಕ್ನೆಸ್ ಬಂದು ನಾರ್ಮಲ್ ಆಗಿತ್ತು ನನ್ನ ಮಗಳಿಗೆ. ಸೊ ನ್ಯೂಕಲ್ 4 ಥಿಕ್ನೆಸ್ ಮೆಷರ್ಸ್ 2.3 mm. ಸೊ ಅದು ನಾರ್ಮಲ್ ಅಂತ ಹೇಳಿದರು. ಹಾಗೆಯೇ ನೇಸಲ್ ಬೋನ್ ಸೀನ್ ಅಂತ ಸಹ ಬಂದಿತ್ತು. ಅಗೇನ್ ಪ್ಲಾಸೆಂಟಾ ಆ್ಯಂಟೀರಿಯರ್ ನನ್ನ ಮಗಳಿಗಿದ್ದಿದ್ದು, ಮತ್ತು ಇಂಟರ್ನಲ್ ಆಸ್ ಅಪಿಯರ್ಸ್ ಕ್ಲೋಸ್ಡ್ ಅಂತ ಇತ್ತು. ಸೊ ಇದರಲ್ಲಿ ಟೋಟಲ್ ಇಂಪ್ರೆಷನ್ ಬಂದು ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಆಫ್ 14 ವೀಕ್ಸ್ 5 ಡೇಸ್ ±1 ವೀಕ್ ಅಂತ ಇತ್ತು. ಸೊ ಸಿಂಗಲ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಅಂದರೆ ಒಂದೇ ಮಗು ಇರೋದು ಅಂತ. ಸೊ ಡಬಲ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಬಂದರೆ ಟ್ವಿನ್ ಬೇಬಿ ಇದ್ದಾಗ ಆ ರೀತಿ ಮೆನ್ಷನ್ ಮಾಡ್ತಾರೆ. ಈ ಸಿಂಗಲ್ ಇಂಟ್ರಾಯುಟರಿನ್ ಅಂತ ಹೇಳಿದ್ರೆ ಸಿಂಗಲ್ ಬೇಬಿಗೆ ಮೆನ್ಷನ್ ಮಾಡುವಂಥದ್ದು. ಇದರಲ್ಲಿ ಮೇಯ್ನಾಗಿ
ಎಫ್ ಎಚ್ ಆರ್ನ ನೋಡಬೇಕು ಅಂತಂದರೆ ಎಫ್ ಎಚ್ ಆರ್ ಇಲ್ಲಿದೆ. ಸೊ 153 BPM ಇದೆ ಎಫ್ ಎಚ್ ಆರು. ಫಸ್ಟ್ ಸ್ಕ್ಯಾನಲ್ಲಿ ಬಂದು ಎಫ್ ಎಚ್ ಆರು 160 ಇತ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಕ್ಯಾನು ಇದು ಮೇಯ್ನಾಗಿ NT ಸ್ಕ್ಯಾನ್ ಎಲ್ಲರಿಗೂ ರೆಫರ್ ಮಾಡೇ ಮಾಡ್ತಾರೆ. ಸೊ ಇದು ಬಂದು ಎಫ್ ಎಚ್ ಆರ್ 153 ಇದೆ. ಮೇಯ್ನಾಗಿ ಇರೋದನ್ನು ನೋಡ್ಕೊಳ್ಳೋಣ. ಹಾಗೆಯೇ ಪಾಪುನೂ ಅಷ್ಟೇ ಸ್ವಲ್ಪ ಫಾರ್ಮೇಷನ್ ಆಗಿರುತ್ತೆ. ಈ ರೀತಿ ಕಾಣಿಸ್ತಾ ಇತ್ತು ನನ್ನ ಮಗಳು NT ಸ್ಕ್ಯಾನ್ ರಿಪೋರ್ಟಲ್ಲಿ. ಪಾಪು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಸ್ಕ್ಯಾನು. ಸೊ ಇದು ಬೇರೆ ಕಡೆ ಮಾಡಿಸಿದ್ವಿ. ಹಾಗೆಯೇ ಇದರಲ್ಲಿ ಜಸ್ಟೇಷ್ನಲ್ ಏಜ್ ಬಂದು 21 ವೀಕ್ಸ್ 4 ಡೇಸ್ ಇದೆ. 21 ವೀಕ್ಸ್ ಅಂದರೆ ಅಲ್ಲಿಗೆ 5 ತಿಂಗಳು ಪ್ಲಸ್ ಆಗಿತ್ತು ನನಗೆ. ಸೊ 5th ಮಂತ್ ಕಂಪ್ಲೀಟ್ ಆಗಿತ್ತು ಆವಾಗ ಮಾಡಿಸಿದಂತಹ ಸ್ಕ್ಯಾನ್ ಇದು. EDD ಸೇಮ್ ಇದೆ, 11/8/22 ಕೊಟ್ಟಿದ್ದರು. ಸೊ ಈ ಸ್ಕ್ಯಾನ್ನ ಮಾಡಿಸಿದ್ದು ನಾವು ಬಂದು ಏಪ್ರಿಲ್ 4ನೇ ತಾರೀಕು 2022 ಅಲ್ಲಿ. ಇದರಲ್ಲಿ ಎಫ್ ಎಚ್ ಆರ್ ಬಂದು 148 ಇದೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಲ್ಲದರಲ್ಲೂ, ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ 140 ಆ್ಯಂಡ್ ಎಬೋನೇ ಇದೆ. ನನ್ನ ಮಗಳು ಸ್ಕ್ಯಾನ್ ರಿಪೋರ್ಟ್ ಇದು. ಸೊ ನನ್ನ ಮಗಳು ಸ್ಕ್ಯಾನ್ ರಿಪೋರ್ಟಲ್ಲಿ 148 ಆ್ಯಂಡ್ ಎಬೋನೇ 140 ಆ್ಯಂಡ್ ಎಬೋನೇ ಇದೆ ಎಫ್ ಎಚ್ ಆರ್ ರೇಟ್ ಬಂದು. ಸೊ ಮೇಯ್ನಾಗಿ ಅದನ್ನು ನಾನಿಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದರಲ್ಲಿ ಈ ಒಂದು ಸ್ಕ್ಯಾನ್ ರಿಪೋರ್ಟು 5th ಮಂತಲ್ಲಿ ಮಾಡಿಸೋವಂತಹ ಸ್ಕ್ಯಾನ್ ರಿಪೋರ್ಟಲ್ಲಿ ನಮಗೆ ಫುಲ್ ಎಲ್ಲ ಅಂದರೆ ಎಲ್ಲ ಬಾಡಿ ಪಾರ್ಟ್ಸಲ್ಲಿ ಮೇಯ್ನಾಗಿ ಡೆವಲಪ್ಮೆಂಟ್ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಸೊ ಹೆಡ್ ಯಾವ ರೀತಿ ಡೆವಲಪ್ ಆಗಿದೆ ಬೇಬಿದು, ಹಾಗೆಯೇ ಸ್ಪೈನ್ ಯಾವ ರೀತಿ ಡೆವಲಪ್ ಆಗಿದೆ, ಮತ್ತು ಫೇಸ್ ಯಾವ ರೀತಿ ಡೆವಲಪ್ ಆಗಿದೆ, ಹಾರ್ಟ್ ನೋಡ್ಬೋದು. 4 ಚೇಂಬರ್ ವ್ಯೂ, RVOT ಆ್ಯಂಡ್ LVOT ಅಪಿಯರ್ಡ್ ನಾರ್ಮಲ್. ಸೊ ವೆಂಟ್ರಿಕಲ್ ಹಾಗೆಯೇ ಲೆಫ್ಟ್ ವೆಂಟ್ರಿಕಲ್ ಅಂತ, ಹಾಗೆಯೇ ಅಬ್ಡಾಮನ್ ಮತ್ತು ಕಿಡ್ನಿ ಎಲ್ಲ ಸಹ ಚೆಕ್ ಮಾಡ್ತಾರೆ ಈ ಒಂದು ಸ್ಕ್ಯಾನ್ ರಿಪೋರ್ಟ್ ಅಂದರೆ ಈ ಮಂತಲ್ಲಿ. ಸೊ ಇದರಲ್ಲೂ ಅಷ್ಟೇ ಸಿಂಗಲ್ ಲೈವ್ ಇಂಟ್ರಾಯುಟ್ರಿನ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು 21 ವೀಕ್ಸ್ 1 ಡೇ ಅಂತ ಬಂದಿತ್ತು. ಹಾಗೆಯೇ ಎಲ್ಲ ನಾರ್ಮಲಾಗೇ ಇತ್ತು ನನ್ನ ಮಗಳಿಗೆ. ಇಂಟರ್ವಲ್ ಗ್ರೋತ್ ಇಸ್ ಆಲ್ಸೋ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬಂದಿತ್ತು. ಬಟ್ ಮೇಯ್ನಾಗೆ ಇಲ್ಲಿ ನೋಡೋದಾದರೆ ಎಫ್ ಎಚ್ ಆರ್ ಬಂದು 148 ಇತ್ತು. ಬಟ್ ಸ್ವಲ್ಪನೇ ಕಡಿಮೆ ಆಗಿತ್ತು. ಪ್ರೀವಿಯಸ್ ಸ್ಕ್ಯಾನ್ ರಿಪೋರ್ಟ್ಸ್ನ ಕಂಪೇರ್ ಮಾಡಿದ್ರೆ ಇದು ಬಂದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಾನು ಹೇಳೋ ಪ್ರಕಾರ ಎಲ್ಲರೂ ಹೇಳ್ತಾರೆ ಗರ್ಲ್ ಬೇಬಿಗೆ ಎಫ್ ಎಚ್ ಆರ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಹಾಗೆಯೇ ಬಾಯ್ ಬೇಬಿಗೆ ಸ್ವಲ್ಪ ಎಫ್ ಎಚ್ ಆರ್ ರೇಟ್ ಕಡಿಮೆ ಇರುತ್ತೆ ಅಂತ. ಬಹುಶಃ ಅದು ನನ್ನ ಒಂದು ಇದರಲ್ಲಿ ಅಂದರೆ ನನ್ನ ಮಕ್ಕಳಿಗೆ ಕಂಪೇರ್ ಮಾಡಿಕೊಂಡಾಗ, ಅಂದರೆ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಕಂಪೇರ್ ಮಾಡಿಕೊಂಡಾಗ ಕಂಪೇರಿಟಿವ್ಲಿ ಹೌದು, ನನ್ನ ಮಗಳಿಗೆ ಬಂದು ಎಫ್ ಎಚ್ ಆರ್ 140 ಮೇಲೇ ಇತ್ತು, ನನ್ನ ಮಗನಿಗೆ 140 ಮೇಲೆ ಆಗಿಲ್ಲ. ಸೊ ಇದರಲ್ಲಿ ಪಾಪು ನೋಡ್ಬೋದು ಈ ರೀತಿ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಕ್ಲಿಯರ್ ವಿಜುವಲ್ಸ್ ಅಂತ ಹೇಳ್ತಾರಲ್ಲ, ಫೇಸು ಇದೆಲ್ಲ ನೀಟಾಗಿ ಕಾಣಕ್ಕೆ ಸಿಗುತ್ತೆ ಈ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಅಂದರೆ 5th ಮಂತ್ ಸ್ಕ್ಯಾನ್ ಮಾಡಿಸಿದ್ದು ನೇಸಲ್ ಬೋನ್ ಆಗಿರ್ಬೋದು, ಅದು ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ಇದೊಂದು ರಿಪೋರ್ಟು. ನೆಕ್ಸ್ಟು ಇದಾದ ನಂತರ ಮಾಡಿಸಿದ್ದು ಸೇಮ್ ಅದೇ ಸ್ಕ್ಯಾನಿಂಗ್ ಸೆಂಟ್ರಲ್ಲೇ. ಇದು ನೆಕ್ಸ್ಟು 29th ಜೂನ್ 2022 ಅಲ್ಲಿ ಮಾಡಿಸಿರೋಂಥ ರಿಪೋರ್ಟ್ ಇದು. ಆ್ಯಂಡ್ 33 ವೀಕ್ಸ್ಗೆ ಮಾಡಿರೋಂಥ ರಿಪೋರ್ಟ್ ಇದು. ಆಲ್ಮೋಸ್ಟ್ 7th ಮಂತ್ ಕಂಪ್ಲೀಟ್ ಆದಮೇಲೆ ಮಾಡಿಸಿರೋದು ಅನಿಸುತ್ತಿದ್ದು. ಇದರಲ್ಲೂ ನೋಡ್ಬೋದು ಜೆಸ್ಟೇಷ್ನಲ್ ಏಜ್ ಬಂದು 34 ವೀಕ್ಸ್ 2 ಡೇಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು EDD ಡೇಟ್ ಸೇಮ್ ಕೊಟ್ಟಿದ್ದಾರೆ 11/8/22. ಬಟ್ ನನಗೆ ಡೆಲಿವರಿ ಆಗಿದ್ದು 8/8/2022. ಸೊ LMP ಡೇಟ್ ಕೊಟ್ಟಿದ್ದು 3 ಡೇಸ್ ಪ್ರೀವಿಯಸ್ಗೆ ನನಗೆ ಡೆಲಿವರಿ ಆಯಿತು. ಆ್ಯಂಡ್ ಇದರಲ್ಲಿ ಎಫ್ ಎಚ್ ಆರ್ ರೇಟ್ ನೋಡ್ಬೋದು 146 BPM ಇದೆ. ಸೊ ಆಲ್ಮೋಸ್ಟ್ ನಾನು ಹೇಳಿದ್ದು ಇಲ್ಲಿ ರಿಯಲ್ ಅಂತ ನಾನು ಕಂಪೇರ್ ಮಾಡಿದಾಗಲೇ ನನಗೆ ಗೊತ್ತಾಗಿತ್ತು. ಸೊ ನಾನು ಅಷ್ಟೇ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಗರ್ಲ್ ಬೇಬಿ ಆಗಿರಲಿ ಬಾಯ್ ಬೇಬಿ ಆಗಿರಲಿ ಕನ್ಸೀವ್ ಆಗಿದ ತಕ್ಷಣ ನನಗೆ ಯಾವ ಬೇಬಿ ಆಗ್ಬೋದು, ಅಥವಾ ಮನೇಲಿ ಒಂದು ಹೆಣ್ಮಗು ಹುಟ್ಟಿದರೆ ಚೆನ್ನಾಗಿರುತ್ತೆ, ಅಥವಾ ಮನೇಲಿ ಒಂದು ಗಂಡು ಮಗು ಹುಟ್ಟಿದರೆ ಚೆನ್ನಾಗಿರುತ್ತೆ ಅಂತ. ಗಂಡು ಮಗುನಾದರೂ ಹುಟ್ಟಲಿ ಹೆಣ್ಮಗುನಾದರೂ ಹುಟ್ಟಲಿ
ಎರಡು ನಮ್ಮ ಮಕ್ಕಳೇ. ಸೊ ಆ ರೀತಿಯಲ್ಲಿ ಪಾರ್ಶಾಲಿಟಿ ಮಾಡೋದಲ್ಲ, ಬಟ್ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಈಗ ನಾವು ಕನ್ಸೀವ್ ಆಗಿದ್ದೀವಿ, ನಾವು ಪ್ರೆಗ್ನೆಂಟು, ಅದೊಂಥರ ಕನಸಲ್ವಾ, ನಮ್ಮ ಹೊಟ್ಟೆಯಲ್ಲಿ ಯಾವ ರೀತಿ ಮಗು ಹುಟ್ಬೋದು, ಅಂದರೆ ಗಂಡು ಮಗು ಹುಟ್ಟುತ್ತಾ ಹೆಣ್ಣು ಮಗು ಹುಟ್ಟುತ್ತಾ ಅಂತ. ಸೊ ಆ ಒಂದು ಕ್ಯೂರಿಯಾಸಿಟಿನಲ್ಲಿ ನಾವು ಇದನ್ನೆಲ್ಲ ಚೆಕ್ ಮಾಡ್ತಾ ಇರ್ತೀವಿ ಅಷ್ಟೇ ಪ್ರೆಗ್ನೆನ್ಸಿನಲ್ಲಿ. ಸೊ ಇದರಲ್ಲೂ 146 BPM ಇದೆ. FHR ರೇಟ್ ಬಂದು ಸೇಮು. ಪ್ಲಾಸೆಂಟಾ ಆ್ಯಂಟೀರಿಯರ್ ಇಟ್ ಈಸ್ ಗ್ರೇಡ್ 2 ಮೆಚ್ಯೂರಿಟಿಲಿತ್ತು. ಸೊ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಸಹ ಇರಲಿಲ್ಲ. ಆಲ್ಮೋಸ್ಟ್ ನೀಟಾಗಿ ಪಾಪು ಡೆವಲಪ್ಮೆಂಟ್ ಆಗಿತ್ತು. ಇದು ಒಂದು ಸ್ಕ್ಯಾನಿಂಗ್ ರಿಪೋರ್ಟು. ಆ್ಯಂಡ್ ಈ ಸ್ಕ್ಯಾನ್ ಮಾಡಿಸಿದಾಗ ನನ್ನ ಮಗಳದು ವೆಯ್ಟ್ ಬಂದು ಇಲ್ಲಿ ನೋಡ್ಬೋದು 2 kg 255 grams ± 347 grams. ಆಲ್ಮೋಸ್ಟ್ ಇಂಪ್ರೂವೈಸೇಷನ್ನು ತುಂಬ ಚೆನ್ನಾಗಾಗಿತ್ತು ಇಲ್ಲಿ ನನ್ನ ಮಗಳದು. ಆ್ಯಂಡ್ ನನ್ನ ಮಗಳದು ಬರ್ತ್ ವೆಯ್ಟ್ ಬಂದು 3.25 kg ಇದ್ದರು ನನ್ನ ಮಗಳು. ಸೊ ಆಲ್ಮೋಸ್ಟ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಡೆಲಿವರಿ ಚಾನ್ಸಸ್ಸೇ ಇರಲಿಲ್ಲ, ಹಾಗಾಗಿ ನನಗೆ C-ಸೆಕ್ಷನ್ ಆಯಿತು ನನ್ನ ಮಗಳು ಹುಟ್ಟಿದಾಗ. ಇದು ಡಾಕ್ಟ್ರೇ ಮಾಡಿದ್ದು, ಜಸ್ಟ್ ಅವ್ರದ್ದೊಂದು ಕನ್ಫರ್ಮೇಷನ್ಗೋಸ್ಕರ ಕ್ಲಿನಿಕಲ್ಲೇ ಮಾಡ್ತಾರೆ. ಸೊ ಆ ರೀತಿಯಾಗಿ ಮಾಡಿದಂತಹ ಸ್ಕ್ಯಾನ್ ಇದು. ಸೊ ಇದೂ ಅಷ್ಟೇ 32 weeks ಆ್ಯಂಡ್ 3 days ಮಾಡಿದಂತಹ ಸ್ಕ್ಯಾನು. ಇದರಲ್ಲೂ FHRನ ನೋಡೋದಾದರೆ FHR ಬಂದು 157 BPM ಇದೆ. ಸೊ 157 beats/minute ಇದೆ ಈ ಒಂದು ಸ್ಕ್ಯಾನ್ ರಿಪೋರ್ಟಲ್ಲಿ. ಇದು 32 weeks ಅದರಲ್ಲಿ ಮಾಡಿದಂತಹ ಸ್ಕ್ಯಾನ್ ರಿಪೋರ್ಟು. ಸೊ ಎಲ್ಲ ಇಂಪ್ರೂವೈಸೇಷನ್ನು ಕರೆಕ್ಟಾಗೇ ಇತ್ತು. ಆ್ಯಂಡ್ ಬೇಬಿ ವೆಯ್ಟ್ ನೋಡೋದಾದರೆ 2 kg ಆ್ಯಂಡ್ 155 grams ಇತ್ತು. ಇದು ಡಾಕ್ಟರ್ ಅಲ್ಲೇ ಚೆಕ್ ಮಾಡಲಿಕ್ಕೋಸ್ಕರ ಮಾಡಿದಂತಹ ರಿಪೋರ್ಟು. ಆ್ಯಂಡ್ ಇದರಲ್ಲಿ ಪಾಪು ಅಷ್ಟೊಂದು ನೀಟಾಗಿ ಏನು ಕಾಣಿಸ್ಲಿಲ್ಲ, ಬಟ್ ಇಂಪ್ರೂವೈಸೇಷನ್ಸ್ ಎಲ್ಲ ಡಾಕ್ಟರ್ಸ್ ಚೆಕ್ ಮಾಡ್ಕೊಳ್ತಾರೆ. ಸೊ ಎವ್ರಿಥಿಂಗ್ ವಾಸ್ ನಾರ್ಮಲ್, ಎಲ್ಲ ನೀಟಾಗಿತ್ತು. ನನ್ನ ಮಗನಿಗೂ ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂತ ಏನೂ ಬಂದಿಲ್ಲ, ಎಲ್ಲ ನೀಟಾಗಿ ಬಂತು. ಪಾಪು ಹೆಲ್ತ್ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂದರೆ ನಮ್ಮ ಮೆಂಟಾಲಿಟಿ, ಅಂದರೆ ನಾವಿವಾಗ ಪ್ರೆಗ್ನೆನ್ಸಿನಲ್ಲಿ ಯಾವ ರೀತಿ ಇರ್ತೀವಿ, ಯಾವ ರೀತಿ ನಮ್ಮ ಹೆಲ್ತ್ನ ನೋಡ್ಕೊಳ್ತೀವಿ. ಬರೀ ಫಿಸಿಕಲ್ ಹೆಲ್ತ್ ಅಲ್ಲ, ಮೆಂಟಲ್ ಹೆಲ್ತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇಬಿ ಗ್ರೋತ್ ಆಗಲಿಕ್ಕೆ. ಬೇಬಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ತುಂಬ ಖುಷಿಯಾಗಿರಬೇಕು, ಹೆಲ್ದಿಯಾಗಿರೋ ಫುಡ್ ತೊಗೋಬೇಕು, ಹಾಗೆಯೇ ಮೆಂಟಲ್ ಸ್ಟ್ರೆಸ್ನ ತೊಗೋಬಾರ್ದು. ಆಲ್ಮೋಸ್ಟ್ ಖುಷಿಯಾಗಿ ಪಾಪು ಹೊಟ್ಟೆಯಲ್ಲಿರುವಾಗ ಆ ಮೂಮೆಂಟ್ಸ್ನೆಲ್ಲ ಎಂಜಾಯ್ ಮಾಡ್ಕೊಳ್ತಾ ಪ್ರೆಗ್ನೆನ್ಸಿನ ಸ್ಪೆಂಡ್ ಮಾಡಿದ್ರೆ ಪಾಪುನೂ ಸಹ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಹುಟ್ಟುತ್ತೆ. ಎಲ್ಲರೂ ಕೇಳ್ಕೊಳ್ಳೋದು ಅದೇ ಅಲ್ವಾ. ನೀವು ಯಾರಾದರೂ ಅಪ್ಕಮಿಂಗ್ ಮದರ್ಸ್ ಇದ್ದರೆ ಅಥವಾ ಕನ್ಸೀವ್ ಆಗಿರೋ ಮದರ್ಸು ಈ ವಿಡಿಯೋನ ನೋಡ್ತಾ ಇದ್ರಂತೂ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ, ನಿಮಗೂ ಹೆಲ್ದಿಯಾಗಿ ಆರಾಮ್ಸೆ ಯಾವುದೇ ರೀತಿ ತೊಂದರೆನೂ ಆಗದಿರ ನಾರ್ಮಲ್ ಡೆಲಿವರಿ ಆಗಲಿ. ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅಥವಾ ಯಾರ್ಯಾರಿಗೆ ಇಷ್ಟ ಆಗಿಲ್ಲ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಪಾಪುನ ಪಾರ್ಶಾಲಿಟಿ ಮಾಡೋದಾಗಿರೋದು ಆ ಥರ ಸಂಬಂಧಪಟ್ಟಿರೋ ವಿಡಿಯೋ ಅಲ್ಲ. ಪ್ರತಿಯೊಬ್ಬ ಗರ್ಭಿಣಿ ಹೆಂಗಸರಿಗೆ ಅಥವಾ ಸಣ್ಣ ಕ್ಯೂರಿಯಾಸಿಟಿ, ಹೊಟ್ಟೆಯಲ್ಲಿ ಪಾಪು ಬೆಳೀತಾ ಇದೆ ಅಂದಿದ ತಕ್ಷಣಕ್ಕೆ ಯಾವ ರೀತಿ ಪಾಪು ಆಗುತ್ತೆ ನಮಗೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನನ್ನ ಮಗಳ ಸ್ಕ್ಯಾನ್ ರಿಪೋರ್ಟು. ಸೊ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಇದೇ ರೀತಿ ಯಾವುದಾದ್ರೂ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗಿದ್ರೆ ಮತ್ತೆ ಸಿಗೋಣ. ನಮಸ್ಕಾರ.